ಎಸ್, ವಿ ಕ್ಯಾನ್ ಡೂ ಒನ್ ಥಿಂಗ್. ಅವರು ಸೆಕ್ಯೂರಿಟಿ ಹತ್ರ ಫೋನ್ ಕೊಟ್ಟು ಹೋಗಿರೋದು ನಮ್ಮ CCTV ನಲ್ಲಿ ರೆಕಾರ್ಡ್ ಆಗಿರುತ್ತೆ. ವೈ ಡೋಂಟ್ ವಿ ಚೆಕ್ ದ ಕ್ಯಾಮ್ರಾಸ್ ಅಂಡ್ ಫೈಂಡ್ ಔಟ್ ಹೂ ದಿಸ್ ಇಸ್? ಹೌದು, ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಬಂದು ಫುಟೇಜಸ್ ಕಲೆಕ್ಟ್ ಮಾಡ್ತಾರೆ. ಆಲ್ ರೈಟ್, ಕೂಲ್. ಪೊಲೀಸ್ ಅವರು ಅವ್ರ ದಾರಿನಲ್ಲಿ ಅವ್ರು ಹುಡುಕ್ಲಿ, ನಾವು ನಮ್ಮ ದಾರಿನಲ್ಲಿ ಹೋಗಿ ಫುಟೇಜ್ ಸಿಕ್ಕಿದ ತಕ್ಷಣ ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ. ಲಕ್ಕಿ, ಅನು ಅವ್ರು ಹೇಳ್ತಿರೋದು ಸರಿಯಾಗಿದೆ. ನೀನು ಫುಟೇಜಸ್ ಕಲೆಕ್ಟ್ ಮಾಡಿಕೊಂಡು ಪೊಲೀಸರ ಹತ್ರ ಹೋಗು. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇನ್ನೂ ಬೇಗ ಸಿಗಾಕೋತಾರೆ. ಅನೋರೆ, ನಾವು ಹೋದ್ರೆ ಫುಟೇಜಸ್ ಕೊಡ್ತಾರಾ? ನಾನು ಅದೇ ಆಫೀಸಲ್ಲಿ ಕೆಲಸ ಮಾಡೋದಲ್ವಾ. ಸೆಕ್ಯೂರಿಟಿಗೆ ಒಂದು ಮಾತು ಹೇಳಿದ್ರೆ ಹಿ ಇಮಿಡಿಯೇಟ್ಲಿ ಗಿವ್ ಇಟ್ ಟು ಮೀ. ಸರಿ, ನಡೀರಿ ಹೋಗೋಣ. ಆಲ್ ರೈಟ್, ಕೂಲ್. ಹೊರಡೋಣ ಇಮಿಡಿಯೇಟ್ ಆಗಿ, ಬನ್ನಿ. ನಾನು ತುಂಬ ತಪ್ಪು ಮಾಡಿಬಿಟ್ನ ಅನಿಸ್ತಾ ಇದೆ ಬಾಬಾ. ಈತನ್ಗೆ ಅಷ್ಟು ಹಿಂಸೆ ಕೊಟ್ಬಿಟ್ಟು ಅವಳಾಗಿದ್ದಕ್ಕೆ ತಡ್ಕೊಂಡ್ಳು. ಎಲ್ಲರೂ ಚೆನ್ನಾಗಿರೋ ಟೈಮಲ್ಲಿ ನಿಮ್ಗಂತೂ ಅರ್ಥವಾಗಲಿಲ್ಲ. ಈಗ ಅದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಈಗ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡೋದು ಬಾಬಾ, ಕೆಟ್ಟಗಳಿಗೆ ಮನ್ಸು ಹಾಳಾಗಿರತ್ತೆ. ಆಗ ನಮ್ಮ ಹಠನೇ ದೊಡ್ಡದು ಅನ್ಸುತ್ತೆ. ಆದ್ರೆ ಸಾವು ಬದುಕು ಅಂತ ಬಂದಾಗ ಸಾವಿಗಿಂತ ಹಠ ದೊಡ್ಡದಲ್ಲ ಅನ್ಸುತ್ತೆ. ಸದ್ಯ ಗೀತಾ ಆ ಬಾಕ್ಸ್ ಓಪನ್ ಮಾಡಿದ್ಲು ಚಿಕ್ಕತ್ತೆ. ಒಂದ್ ವೇಳೆ ನೀವೇನಾದ್ರೂ ಓಪನ್ ಮಾಡಿದ್ರೆ? ಅದಲ್ಲಮ್ಮ ವಿಷಯ. ಆ ಬಾಕ್ಸ್ ಅನ್ನ ಲಕ್ಕಿ ಓಪನ್ ಮಾಡಕ್ ಹೊರಟಿದ್ದ. ಅವ್ರಿಗೆ ಆ ಫೋನ್ ಬರ್ದೇ ಇದ್ದಿದ್ರೆ ಅವನೇ ಓಪನ್ ಮಾಡ್ತಿದ್ದ. ಇವತ್ತು ಅವನು ಕಬಡ್ಡಿ ಮ್ಯಾಚ್ ಆಡಕ್ ಆಗ್ತಿತ್ತ? Sunday on the 20th, around 10:30 or something. Can you check the footage, please? ಅಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಇರಿ ಒಂದು ನಿಮಿಷ. ಪಾಸ್ ಮಾಡಿ. That's it. Zoom ಮಾಡಿ. She is the woman. ಒಂದು ನಿಮಿಷ ಪ್ಲೇ ಮಾಡಿ, ನಾನು ರೆಕಾರ್ಡ್ ಮಾಡ್ಕೊತೀನಿ. ಪೊಲೀಸರು ಕೊಡ್ಬೋದು ಅಲ್ವಾ? ಪ್ಲೇ ಮಾಡಿ. ಓಕೆ, ಥ್ಯಾಂಕ್ ಯು. ಲಕ್ಕಿ ಅದನ್ನ ಸುಮತಿ ಕೈ ಕೊಟ್ಟ. ಸುಮತಿಯಿಂದ ಗೀತಾ ತಗೊಂಡ್ಲು. ನೋಡಿದ್ಯಾ, ಈ ಮನೆ ಭಾರನ ಗೀತಾ ಒಬ್ಬಳೇ ಹೊತ್ಕೊಂಡಿದ್ದಾಳೆ. ಈಗ ಇದು ಅವಳು ತಲೆ ಮೇಲೆ ಬಂದಿದೆ. ಈಗ ಅವಳು ಹಾಸಿಗೆ ಮೇಲೆ ಮಲಗಿ. ಯಾವಾಗ್ಲೂ ಹಾಗೆ ಬಗ್ದವ್ರ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ ಜನ. ಏನು ಆಗ್ದಿದ್ರೆ ಸಾಕು ಬಾಬಾ. ಇಲ್ಲಿದ್ರೆ ಲಕ್ಕಿ ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ. ಈಗಲಾದ್ರೂ ಗೊತ್ತಾಯ್ತಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಗೀತನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಚಿಕ್ಕತ್ತೆ, ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಸರಿ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಹಾಗೆ ಆಸ್ಪತ್ರೆಗೆ ಹೋಗಿ ಬರೋಣ ಬಾ. ಫುಟೇಜಸ್ ಎಲ್ಲ ಪೊಲೀಸವ್ರಿಗೆ ಕಳಿಸಿದ್ದೀನಿ. ನೋಡೋಣ ಏನಾದ್ರು ವರ್ಕೌಟ್ ಆಗುತ್ತಾ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಅನು ಅವರೇ. ಥ್ಯಾಂಕ್ಸ್ ಎಲ್ಲ ಯಾಕೆ ಲಕ್ಕಿ, ಇದರಿಂದ ನಿಮಗೆ ಹೆಲ್ಪ್ ಆಗ್ತಿದೆಯಲ್ಲ, ನಂಗೆ ಅಷ್ಟೇ ಸಾಕು. ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಇನ್ಸ್ಪೆಕ್ಟರ್, ನಾನು ಲಕ್ಕಿ ಮಾತಾಡ್ತಿರೋದು. ಗೊತ್ತಾಯ್ತು ಲಕ್ಕಿ ಅವರೇ, ಯಾವುದೋ CCTV ಫುಟೇಜ್ ಕಳಿಸಿದ್ದೀರಾ? ಅದರಲ್ಲಿ ಯಾರೋ ಲೇಡಿ ಇದ್ದಾಳೆ, ಯಾರದು? ಲಾಸ್ಟ್ ಟೈಮ್ ನಾನು ಮ್ಯಾಚ್ ಆಡೋದನ್ನ ತಪ್ಪಿಸೋದಕ್ಕೆ ಗೀತನ್ ಫೋನ್ ಕದ್ದಿದ್ದು ಇದೇ ಲೇಡಿ.
ಗೀತನ್ ಫೋನಿಂದ ನನಗೆ ಫೋನ್ ಮಾಡಿ ಗೀತಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ಲು. ಈ ಸಲನೂ ಕೊರಿಯರಲ್ಲಿ ಪಾಯ್ಸನಸ್ ಗ್ಯಾಸ್ ಕಳಿಸಿದ್ದು ಅವರೇ ಅಂತ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನೀವು ಕಂಡಿಡಿದ್ರೆ ಇನ್ಫಾರ್ಮೇಶನ್ ಸಿಗ್ಬೋದು. ಲಾಸ್ಟ್ ಟೈಮ್ ಮಾಡಿರೋರೇ ಈ ಸರಿ ಮಾಡಿರ್ಬೋದು ಅನ್ನೋದು ಕಾಮನ್ ಡೌಟು. ಇದರಿಂದ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗ್ಬೋದು. ನಾವು ಇದ್ರ ಮೇಲೆ ಮುಂದುವರಿತೀವಿ. ಓಕೆ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಲಕ್ಕಿ ಅವರೇ. ಲಕ್ಕಿ ಅವರೇ, ವಾಟ್ ದ ಪೊಲೀಸ್ ಸೇ? ಟ್ರೇಸ್ ಔಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಹೋಪ್ ಇಟ್ ವರ್ಕ್ಸ್. ಇಟ್ ವಿಲ್. ಇದನ್ನ ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಎನಿವೇಸ್ ಅನೋರೆ, ನಾನು ಹೊಡ್ತೀನಿ. ಹಾಸ್ಪಿಟಲ್ ತಾನೆ? ಹೌದು. ನಾನು ಬರ್ತೀನಿ ನಿಮ್ ಜೊತೆ. ನಂಗೂ ಗೀತಾನ್ ನೋಡ್ಬೇಕು ಅನ್ಸ್ತಿದೆ. ಮೂರವರ್ ನಾನು ನಿಮ್ ಜೊತೆ ಇದ್ರೆ ನಿಮ್ಗೂ ಹೆಲ್ಪ್ ಆಗ್ಬೋದು. ಶೋರ್, ಬನ್ನಿ. ಗಿರ್ಜಕ್ಕ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಗೀತಂಗೆ ಏನೂ ಆಗಲ್ಲ, ಸರಿ ಹೋಗ್ತಾಳೆ. ನನ್ನ ಪಾಲ್ಗೆ ಏನು ಉಳಿದಿದೆ? ಅಳೋದೊಂದೇ ತಾನೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ಅದು ಯಾಕೆ ಮೇಲೆ ಮೇಲೆ ನನ್ನ ಮಗಳಿಗೆ ಈ ಥರ ಶಿಕ್ಷೆ ಕೊಡ್ತಾನೋ ಏನೋ ಭಗವಂತ. ಗಿರ್ಜಕ್ಕ, ಹೀಗಾಗೋಕ್ಕೂ ಮುಂಚೆ ಗೀತಾ ಎಷ್ಟು ಖುಷಿಯಾಗಿದ್ಲು ಗೊತ್ತಾ? ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಬೇಗ ಹುಷಾರಾಗ್ತಾರೆ. ಇಷ್ಟೊಂದು ಜನ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಒಬ್ರು ಅಥವಾ ಇಬ್ರು ಇರ್ಬೇಕು ಅಂತ ಹೇಳಿ. ಇಷ್ಟು ಜನ ಏನ್ ಮಾಡ್ತಾ ಇದ್ದೀರಾ? ಪೇಷಂಟ್ ಮೇಲೆ ಕೈ ತೆಗೀರಿ. ಹೋಗಿ ಹೊರಗಡೆ ಹೋಗಿ ಹೋಗಿ. ಅಣ್ಣ, ಇದೆಲ್ಲ ಹೇಗಾಯ್ತು? ಮನೆಗೆ ಯಾವುದೋ ಕೊರಿಯರ್ ಬಂತು. ಆ ಕೊರಿಯರ್ನ ಗೀತಾ ಅವರು ಓಪನ್ ಮಾಡಿದ್ರು. ಓಪನ್ ಮಾಡಿದ ತಕ್ಷಣ ಹೊಗೆ ಬಂತು. ಆ ಹೊಗೆಗೆ ಗೀತಾ ಅವರು ಪ್ರಜ್ಞೆ ತಪ್ಪಿ ಬಿಟ್ಬಿಟ್ರು. ಡಾಕ್ಟರ್ ನೋಡಿದ್ರೆ ಅದ್ಯಾವುದೋ ಪಾಯ್ಸನಸ್ ಗ್ಯಾಸು, ಅದು ಯಾವ ಗ್ಯಾಸ್ ಅಂತ ಕಂಡುಹಿಡಿಯೋವರೆಗೂ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. ಲಕ್ಕಿ ಅಣ್ಣ ಎಲ್ಲಿ? ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ಮನೆಗೆ ಕೊರಿಯರ್ ತಂದು ಕೊಟ್ಟಿದ್ನಲ್ಲ, ಆ ಹುಡುಗ ಯಾರು ಅಂತ ಕಂಡುಹಿಡಿಯೋಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇವಾಗ ಲಕ್ಕಿನೂ ಹೋಗಿದ್ದಾನೆ, ಇನ್ನಾರು ಗೊತ್ತಾಗುತ್ತೋ ಅಂತ ನೋಡೋಕ್ಕೆ. ನಿನ್ನೆ ರಾತ್ರಿ ಎಷ್ಟು ಖುಷಿ ಖುಷಿಯಿಂದ ಫೋನ್ ಮಾಡಿದ್ಲು. ಅಮ್ಮ, ಇವಾಗ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಬಗೆಹರಿದಿದೆ, ನಾನಿಲ್ಲಿ ತುಂಬಾ ಸಂತೋಷವಾಗಿದ್ದೀನಿ ಅಂತ ಎಷ್ಟು ಸಂತೋಷವಾಗಿ ಹೇಳಿದ್ಲು. ಲಕ್ಕಿ ಅವರು ಕಬಡ್ಡಿ ಮ್ಯಾಚ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಇನ್ನು ಒಂದೇ ಒಂದು ಮ್ಯಾಚ್ ಗೆದ್ಬಿಟ್ರೆ ಅವ್ರ ಆಸೆ ನೆರವೇರುತ್ತೆ. ಅವ್ರು ಏನು ಅನ್ಕೊಂಡಿದ್ರು ಅದೆಲ್ಲ ಸಾಧಿಸ್ದಾಗತ್ತಮ್ಮ ಅಂತ ಎಷ್ಟು ಸಂತೋಷವಾಗಿ ಹೇಳ್ಕೊಟ್ಲು ನನ್ನ ಹತ್ರ. ಯಾವಾಗ್ಲೂ ಅವಳಿಗೆ ಲಕ್ಕಿದೆ ಯೋಚನೆ. ಅವನ್ ಕಬಡ್ಡಿಲಿ ತುಂಬಾ ಸಾಧನೆ ಮಾಡ್ಬೇಕು, ತುಂಬಾ ಹೆಸರು ಮಾಡ್ಬೇಕು, ಅದನ್ನ ನಾನು ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಪಡ್ತಿದ್ಲು. ಇವತ್ತು ಅದನ್ನ ನೋಡಕ್ಕಾಗದೆ ಇರೋಂಥ ಸ್ಥಿತಿಯಲ್ಲಿ ಮಲಗಿದಾಳೆ. ಸಮಾಧಾನ ಮಾಡ್ಕೊಳ್ಳಿ ಗಿರ್ಜಕ್ಕ, ಈತನ್ಗೇನೂ ಆಗಲ್ಲ. ಪ್ರತಿ ಸರಿ ಏನಾದ್ರೂ ಆದಾಗ ಇನ್ ಮುಂದೆ ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಬದುಕಿರ್ತೀವಿ ಸುಮತಿ. ಮತ್ತೆ ಮತ್ತೆ ಹೀಗಾಗ್ತಾ ಇರುತ್ತೆ.
ಯಾಕೆ ನಮ್ ಗೀತನ್ ಬಾಳಲ್ಲೇ ಹೀಗೆಲ್ಲ ಆಗ್ಬೇಕು? ಗಿರ್ಜಕ್ಕ, ನಮ್ ಗೀತಾ ತುಂಬಾ ಒಳ್ಳೆಯವಳು. ದೇವ್ರು ಒಳ್ಳೆಯವ್ರಿಗೆ ಅಲ್ವಾ ಪರೀಕ್ಷೆ ಮಾಡೋದು. ನೀವು ಧೈರ್ಯವಾಗಿರಿ, ಗೀತನ್ಗೇನು ಆಗಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಗಿರ್ಜಕ್ಕ, ಇದೇನಿದು ನೀವು ಚಿಕ್ಕ ಹುಡುಗರ ತರ ಅಳ್ತಾ ಇದ್ದೀರಾ? ಗೀತಂಗೇನಾದ್ರೂ ಆಗತ್ತಾ? ಕಲ್ ಬಂಡೆ ತರ ಅವಳು. ಏನೂ ಆಗಲ್ಲ ಅವಳಿಗೆ. ನೀವ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡ್ತಾ ಇರಿ, ಇನ್ ಸ್ವಲ್ಪ ಹೊತ್ತಲ್ಲಿ ಅವಳೇ ಎದ್ದು ಬರ್ತಾಳೆ. ಆಸ್ಪತ್ರೆನೇ ಅಲ್ಗಾಡೋ ತರ. ನೀವೇನ್ರಿ ದತ್ತ ಅವ್ರೆ, ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ? ಹೋಗಿ ಡಾಕ್ಟರ್ನ ವಿಚಾರಿಸಿ, ಗೀತಾ ಯಾವಾಗ ಹುಷಾರಾಗ್ತಾಳೆ, ಏನು ಎತ್ತ ಅಂತ. ಡಾಕ್ಟರ್ ಹೇಳಿದ್ರಲ್ವಾ, ಆ ಗ್ಯಾಸ್ ಯಾವುದು ಅಂತ ಗೊತ್ತಾದ್ರೆ ಸರಿಯಾದ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು ಅಂತ. ಇವಾಗ ಅದೇ ಗೊತ್ತಾಗುತ್ತೆ ಯಾವ ಗ್ಯಾಸು ಅಂತ. ಆ ಕೊರಿಯರ್ ತಂದು ಕೊಟ್ನಲ್ಲ, ಅವ್ನು ಸಿಗಾಕೊಂಡ್ರೆ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಲಕ್ಕಿಯವರು ಫೋನ್ ಮಾಡಿ ಸಿಕ್ಕಾಕೊಂಡ ಅಂತ. ರಿಸೀವ್ ಮಾಡ್ತಿಲ್ಲ. ಮಾಡಿ 5 hours ಆಯಿತು. ಲೈಫ್ ಸಪೋರ್ಟ್ ಕೊಟ್ಟಿದ್ದೀವಿ. ಪಾಯ್ಸನ್ ಗ್ಯಾಸ್ ಯಾವುದು ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ಮುಂದುವರಿಸ್ಬೋದು. ಇನ್ನು 2 hours ತಡಿಬೋದು, ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಜೀವಕ್ಕೆ ಅಪಾಯ. ನಾನು ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿದ್ದೀನಿ, ಟ್ರೀಟ್ಮೆಂಟ್ ಮುಂದುವರಿಸ್ಬೋದು ಅಂತ ವಿಚಾರಿಸೋದಕ್ಕೆ. ಅವರು ಪ್ರಯತ್ನದಲ್ಲಿದ್ದಾರೆ. ಇನ್ನು 2 hours ಆ ಗ್ಯಾಸ್ ಯಾವುದು ಅಂತ ಗೊತ್ತಾದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ ಅಂದರೆ ಕಷ್ಟ ಆಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ನಮ್ಮ ನೆಗ್ಲಿಜೆನ್ಸಿ ಏನೂ ಇಲ್ಲ. ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಮೇಲೆ ಆರೋಪ ಹೊರಿಸಬೇಡಿ. ಡಾಕ್ಟ್ರೆ, ದಯವಿಟ್ಟು ನನ್ನ ಮಗಳನ್ನು ಉಳಿಸ್ಕೊಡಿ. ನಮಗೂ ಅದೇ ಬೇಕಾಗಿರೋದು. ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಪೇಷಂಟ್ ರಿಯಾಕ್ಟ್ ಮಾಡಬೇಕು. ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ವಿ ಆರ್ ರನ್ನಿಂಗ್ ಔಟ್ ಆಫ್ ಇಟ್. ಆದಷ್ಟು ಬೇಗ ಗ್ಯಾಸ್ ಯಾವುದು ಅಂತ ಗೊತ್ತಾದರೆ ನೀವು ಭರವಸೆ ಇಡ್ಬೋದು. ಇಲ್ಲಾಂದ್ರೆ ಉಳಿಸೋದು ಕಷ್ಟ ಆಗುತ್ತೆ. ಗಿರ್ಜಕ್ಕ, ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ. ಗಿರ್ಜಕ್ಕ, ಸಮಾಧಾನ ಮಾಡ್, ನೀರ್ ತಗೊಂಬ. ಗಿರ್ಜಕ್ಕ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರ್ ಕುಡೀರಿ, ತಗೊಳ್ಳಿ, ಸುಧಾರಿಸ್ಕೊಳ್ಳಿ ಒಂಚೂರು. ಗೀತಾ, ಗೀತನ್ಗೇನು ಆಗಲ್ಲ ಗಿರ್ಜಕ್ಕ, ಗೀತನ್ಗೇನು ಆಗಲ್ಲ. ಧೈರ್ಯವಾಗಿರಿ ನೀವು, ಏನು ಆಗಲ್ಲ. ಲಕ್ಕಿ ಹೋಗಿದಾನಲ್ವಾ, ವಿಚಾರಿಸ್ಕೊಂಡು ಬರ್ತಾನೆ ಇರಿ. ಫೋನ್ ಮಾಡೋ ಲಕ್ಕಿಗೆ. ದತ್ತಣ್ಣ ಫೋನು. ಹಲೋ ದತ್ತಣ್ಣ. ಯಾಕೆ ಎಲ್ಲಿದ್ಯಾ? ಬರ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಎಮರ್ಜೆನ್ಸಿ ಕಣೋ. ಆ ಪಾಯ್ಸನಸ್ ಗ್ಯಾಸ್ ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಟೈಮ್ ತುಂಬ ಕಡಿಮೆ ಇದೆ ಲಕ್ಕಿ.
ದತ್ತಣ್ಣ, ನಾನು ಹಾಸ್ಪಿಟಲ್ ಕಡೆ ಬರ್ತಾ ಇದ್ದೀನಿ. ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿದೆ. ಗೀತನ್ ಫೋನ್ ಕದ್ದಿದ್ದು ಯಾರು ಅಂತ ಗೊತ್ತಾಯ್ತು. ಆ ಇನ್ಫಾರ್ಮೇಶನ್ ಪೊಲೀಸ್ ಅವ್ರು ಕಳಿಸಿದ್ದೀನಿ. ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಯಾರು ಅಂತ ಹುಡುಕ್ತಾರೆ. ಸರಿ, ಬೇಗ ಬಾ. ಹೊರಟಿದ್ದೀನಿ ದತ್ತಣ್ಣ, ಬಂದ್ಬಿಡ್ತೀನಿ. ದತ್ತ ಅವ್ರೆ, ಯಾರು ಅಂತ ಗೊತ್ತಾಯ್ತಾ? ಕೊರಿಯರ್ ತಂದ್ಕೊಟ್ಟಿದ್ದು ಯಾರು ಅಂತ ಗೊತ್ತಾಗಿಲ್ಲ, ಆದರೆ ಅವತ್ತು ಮ್ಯಾಚ್ ದಿನ ಗೀತಾ ಅವ್ರ ಮೊಬೈಲ್ ಕದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾಗಿದೆ. ಫೋನ್ ಕದ್ದವ್ರು ಯಾರು ಅಂತ ಗೊತ್ತಾದ್ರೆ ಏನು ಪ್ರಯೋಜನ? ಕೊರಿಯರ್ ಯಾರು ಕಳಿಸಿದ್ದು ಅದು ಗೊತ್ತಾಗ್ಬೇಕಲ್ಲ. ಸುಮ್ಮನೆ ಬೇಡದೇ ಇರೋ ಕೆಲಸಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಲಕ್ಕಿ. ಟೈಮ್ ಏನು ವೇಸ್ಟ್ ಮಾಡ್ತಾ ಇಲ್ಲ. ಈ ಕೊರಿಯರ್ ಕಳ್ಸಿರದೆ ಲಕ್ಕಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚ್ ಆಡಬಾರ್ದು ಅಂತ. ಅವ್ರು ತಾಲೂಕ್ ಲೆವೆಲ್ ಮ್ಯಾಚ್ ಆಡಬೇಕಾದ್ರೂ ಅಷ್ಟೇನೆ ಗೀತಾ ಅವ್ರ ಮೊಬೈಲ್ ಕದ್ದು ಇವ್ನು ಮ್ಯಾಚಿಂದ ಹೊರಗೆ ಬರೋವಾಗ ಮಾಡಿದ್ರು. ಇದನ್ನೆಲ್ಲ ಒಬ್ಬರೇ ಮಾಡಿದಾರೆ ಅಂತ ಡೌಟು, ಅದಕ್ಕೆ ಹುಡ್ಕಕ್ಕೆ ಹೋಗಿದ್ದಾನೆ. ಡಾಕ್ಟರ್ ನೋಡಿದ್ರೆ 2 hours ಅಷ್ಟೇ ಟೈಮ್ ಇರೋದು ಅಂತ ಹೇಳಿದ್ದಾರೆ. ಲಕ್ಕಿ ಅವ್ರು ನೋಡಿದ್ರೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ಕೊರಿಯರ್ ಕಳಿಸಿದವ್ರು ಯಾರು ಅಂತ ಗೊತ್ತಾಗೋದು ಯಾವಾಗ? ಗ್ಯಾಸ್ ಯಾವುದು ಅಂತ ಗೊತ್ತಾಗೋದು ಯಾವಾಗ? ಇನ್ನು ಗೀತಂಗ್ ಟ್ರೀಟ್ಮೆಂಟ್ ಸಿಗೋದು ಯಾವಾಗ? ಗೀತಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಹೊಣೆ ಆಗ್ತೀರಾ? ಶೈಲಜಾ, ಮೊದಲೇ ನಾವೆಲ್ಲರೂ ಗಾಬರಿಲಿದ್ದೀವಿ. ಏನ್ ಮಾಡ್ಬೇಕು ಅಂತ ಕೈ ಕಾಲಾಡ್ತಿಲ್ಲ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ಗೀತಂಗೆ ಏನಾಗ್ಬಿಡುತ್ತೋ ಅನ್ನೋ ಗಾಬರಿಲಿ ನಾನು ಮಾತಾಡ್ತಾ ಇರೋದು. ಸುಮತಿ, ಗಾಬರಿ ಪಟ್ಟು ಕಣ್ಣೀರ್ ಹಾಕ್ಬಿಟ್ರೆ ಡಾಕ್ಟರ್ ಹೇಳಿದ್ದು ಬದಲಾಗ್ಬಿಡುತ್ತಾ? ಲಕ್ಕಿ ಹುಡುಕ್ತಾ ಇದ್ದಾನೆ. ಗೀತಾ ಅವ್ರಿಗೇನು ಆಗಲ್ಲ, ಹುಷಾರಾಗ್ತಾರೆ. ಬರೀ ಸರಿ ಹೋಗ್ತಾರೆ ಅನ್ನೋ ಸಾಂತ್ವನದ ಮಾತುಗಳೇ ಆಗೋಯ್ತು. ಬಾಯಿಗೆ ಬಂದಾಗ ಮಾತಾಡಬೇಡ ನೀನು, ಸುಮ್ಮನೆ ನಿಂತ್ಕೋ. ಲಕ್ಕಿಯವರೇ, ನೀವ್ ಸ್ವಲ್ಪ ಆರಾಮಾಗಿರಿ. ಇಷ್ಟೊಂದು ಎಮೋಷನಲ್ ಆಗ್ಬೇಡಿ. ಗೀತಾ ಸರಿ ಹೋಗ್ತಾಳೆ, ಪ್ಲೀಸ್ ಲಕ್ಕಿ. ಎಲ್ರ ಮುಂದೆ ನಾನು ಹೇಗೆ ಹಾಸ್ಪಿಟ್ಲ್ಗೆ ಹೋಗ್ಲಿ? ಗೀತಾ ಇಲ್ಲದೆ ನನಗೊಂದು ಕ್ಷಣನೂ ಇರೋಕ್ಕಾಗಲ್ಲ. ಇವರೇ, ನೀವು ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ ನಾನು. ದಯವಿಟ್ಟು ಇಷ್ಟೊಂದು ಎಮೋಷನಲ್ ಆಗ್ಬೇಡಿ. ಅವಳು ಹುಷಾರಾಗೆ ಆಗ್ತಾಳೆ ಅನ್ನೋ ನಂಬಿಕೆ ಇಡಿ. ಇಲ್ಲ ಅನ್ನೋರೆ, ನನಗೆ ಆ ಹೋಪ್ಸೇ ಹೊರಟೋಗಿದೆ. ನೋ ಲಕ್ಕಿ, ನೀವ್ ಹೋಪ್ಸ್ನ ಕಳ್ಕೊಬಾರ್ದು. ನೀವ್ ಹೋಪ್ಸ್ನ ಕಳ್ಕೊಂಡ್ರೆ ಗೀತಾನ ಕಳ್ಕೊಂಡಂಗೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ನೀವ್ ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋದು ನನಗ್ ಗೊತ್ತು. ನಿಮ್ ಪ್ರೀತಿನೇ ಗೀತಾನ ಉಳ್ಸೋದು. ನೀವಿಲ್ದೆ ಅವಳು ಕೂಡ ಬದುಕಲ್ಲ. ಆ ಪಾರ್ಸಲ್ ನಾನು ಓಪನ್ ಮಾಡ್ಬೇಕಿತ್ತು, ಆದ್ರೆ ಗೀತಾ ಓಪನ್ ಮಾಡುದು. ಈ ಸಲ ಗೀತಂಗೆ ನನ್ನಿಂದ ಏನಾದ್ರು ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ. ನೋಡಿ, ಅದ್ರಲ್ಲೂ ಕೂಡ ಗೀತಾ ನಿಮಗೇನು ಆಗ್ಬಾರ್ದು, ತನಗೇನಾದ್ರೂ ಪರವಾಗಿಲ್ಲ ಅಂತಾನೆ ಬಯಸ್ತಾ ಇದ್ಲು. ಗೀತನೂ ಹಾಗೆ ಹೇಳ್ತಾ ಇದ್ಲು, ನನಗೇನೇ ತೊಂದರೆ ಆದ್ರೂ ನೀವು ಮಾತ್ರ ಆಟದ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಹಾಗೆ ಆಗೋಯ್ತು. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಪಾಯ್ಸನಸ್ ಗ್ಯಾಸ್ ಯಾವ್ದು ಅಂತ ಗೊತ್ತಾಗದೆ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಕ್ಕಾಗಲ್ಲ. ಮನೆಯವರೆಲ್ಲ ತುಂಬಾ ಟೆನ್ಷನ್ ಆಗಿದ್ದಾರೆ. ಗೀತನ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಾನು ಗೀತಂಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ನನಗೆ ನೀನೇ ಇಂಪಾರ್ಟೆಂಟ್ ಅಂತ. ಆದ್ರೆ ಅವಳು ನನಗೇನೇ ತೊಂದರೆ ಆದ್ರೂ ಕಬಡ್ಡಿ ನಿಮ್ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೆ. ನೋಡಿ, ಈಗ ನೀವೇ ಹೇಳಿದ್ರಿ ಗೀತಾ ನಿಮಗ್ ಯಾವಾಗ್ಲೂ ಏನೇ ಆದ್ರೂ ಕಬಡ್ಡಿನೇ ಫಸ್ಟ್ ಪ್ರಯಾರಿಟಿ ಮಾಡ್ಕೋಬೇಕು ಅಂತ. ಸೊ ನೀವು ಗೀತಾಗೋಸ್ಕರನಾದ್ರೂ ನಾಳೆ ಹೋಗ್ಲೇಬೇಕು, ಕಬಡ್ಡಿ ಮ್ಯಾಚ್ ಆಡ್ಲೇಬೇಕು. ನೋಡಿ, ನೀವ್ ನಾಳೆ ಕಬಡ್ಡಿನಲ್ಲಿ ಗೆದ್ದು ಆ ವಿಷಯನ ಗೀತಂಗ್ ಬಂದ್ ಹೇಳ್ತು ಅಂದ್ರೆ ಅವಳು ಖಂಡಿತ ಎದ್ದೇಳ್ತಾಳೆ. ನೋಡಿ, ಗೀತಾ ಯಾವಾಗ್ಲೂ ಬಯಸ್ತಾ ಇದ್ದಿದ್ದು ನೀವು ಕಬಡ್ಡಿ ಮ್ಯಾಚ್ ನಲ್ಲಿ ಗೆಲ್ಬೇಕು ಅಂತ. ಸೊ ನೀವು ಕಬಡ್ಡಿ ಮ್ಯಾಚ್ ನ ಆಡ್ಬೇಕು, ಗೆಲ್ಬೇಕು, ಆ ವಿಷಯನ ಗೀತಂಗ್ ಹೇಳ್ಬೇಕು. ಆಗ ಅವಳು ಖಂಡಿತ ಎಚ್ಚರ ಆಗೇ ಆಗ್ತಾಳೆ. ಅಂಡ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್ ಲಕ್ಕಿ.
ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಸರ್. ಓಕೆ ಸರ್, ಇವಾಗಲೇ ಬರ್ತೀನಿ. ಏನಂತೆ? ಗೀತನ್ ಫೋನ್ ಕದ್ದಿದ್ದು ಹುಡುಗಿನ ಹುಡುಕಿದಾರಂತೆ, ಆದ್ರೆ ಅವಳು ಒಪ್ಕೋತಾ ಇಲ್ವಂತೆ. ನನ್ನ ಬರಕ್ಕೆ ಹೇಳಿದ್ದಾರೆ. ಸರಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಸರಿ. ಸರ್, ಫೋನ್ ಮಾಡಿ ಬರಕ್ಕೆ ಹೇಳಿದ್ರಿ? ಹೌದು ಲಕ್ಕಿ ಅವರೇ, ನೀವು ಫುಟೇಜ್ ಕಳ್ಸಿದ್ರಲ್ಲ ಅದ್ರಲ್ಲಿ ಇರೋರು ಇವರೇ, ಆದ್ರೆ ಇವರು ನಾವಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವರೇನಾ? ಸರ್, ಫೋನ್ ತಂದು ಕೊಟ್ಟಿದ್ದು ಇವರೇ. ನಾನು ಫುಟೇಜಲ್ಲಿ ನೋಡಿದ್ದೀನಿ. ಇಲ್ಲ ಸರ್, ಅದು ನಾನಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಡೋಂಟ್ ವರಿ ಸರ್, ಇವಳ ಬಾಯಿನ ಹೇಗೆ ಬಿಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಇವನ್ನ ಎಲ್ಲೋ ನೋಡಿದ್ದೀನಲ್ವಾ? ಏಯ್, ನೀನ್ ಮಹೇಶನ್ ಫ್ರೆಂಡ್ ಅಲ್ವಾ?